ಹಾಯ್ ಹಲೋ ನಮಸ್ತೆ. ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲೋಕೇಶ್. ಕಿಚ್ಚ ಸುದೀಪ್ ಅವರ ಸಿನಿಮಾಗಳಂದರೆ ಮ್ಯಾಕ್ಸಿಮಮ್ ಮನೋರಂಜನೆ ಗ್ಯಾರಂಟಿ. ಸೊ ಇನ್ನು ಮ್ಯಾಕ್ಸ್ ಅಂತ ಸಿನಿಮಾದ ಟೈಟ್ಲ್ ಇಟ್ಟಿದ್ದಾರೆ ಅಂದರೆ ಡಬಲ್ ಮನೋರಂಜನೆ ಇದ್ದೇ ಇರುತ್ತೆ. ಸೊ ಈ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆಗೆ ಆಲ್ ಇಂಡಿಯಾ ಕಟೌಟ್ ಕಿಚ್ಚ ಸುದೀಪ್ ಅವರು ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಯ್ ಸರ್, ಥ್ಯಾಂಕ್ ಯು. ಹೇಗಿದ್ದೀರಾ ಸರ್? ಗುಡ್ ಸರ್. ಸರ್ 2 ವರ್ಷ 4 ತಿಂಗಳು 18 ದಿನಗಳು ಏನಿರ್ಬೋದು ಸರ್ ಈ ನಂಬರ್ಸ್? ನೀವೇ ಹೇಳ್ಬಿಡಿ. ಅಭಿಮಾನಿಗಳು ನಿಮ್ಮನ್ನು ಬಿಗ್ ಸ್ಕ್ರೀನಲ್ಲಿ ನೋಡಬೇಕು ಅಂತ ಕಾಯ್ತಿರುವಂಥ ದಿನಗಳು ಸರ್. ಸೊ ಈ ಗ್ಯಾಪ್ ಇದೆಯಲ್ಲ ಸರ್, ಏನಕ್ಕೆ ಇಷ್ಟು ದಿನ ಆಯಿತು ಅನ್ನೋದು ಮೊದಲ ಪ್ರಶ್ನೆ. 2.5 ವರ್ಷ ಆಯಿತು ಅನ್ನೋದಕ್ಕಿಂತ 1.5 ವರ್ಷ ಅಂತ ಅನ್ಕೊಬೋದು. ಯಾಕಂದರೆ 2.5 ವರ್ಷದಿಂದ ಒಂದು ರಿಲೀಸ್ ಆಗಿತ್ತು. ನಾರ್ಮಲಿ ಇಯರ್ಲಿ ಒಂದು ಫಿಲ್ಮ್ ಬರುತ್ತೆ ನಂದು. ಆ ಲೆಕ್ಕದಲ್ಲಿ ಹೋದರೆ 1.5 ವರ್ಷ ಡಿಲೇ ಆಗಿದೆ. ಆ್ಯಂಡ್ ಕಾರಣಾಂತರಗಳಿಂದ ಆಗಿದೆ ಸರ್. ಏನು ಮಾಡೋಕ್ಕಾಗಲ್ಲ. ನಾವು ಹೋದ ವರ್ಷ ಜಾನ್ವರಿಯಲ್ಲಿ, ಈ ವರ್ಷ ಡಿಸೆಂಬರ್ ಬರಬೇಕು ಅಂತ ಇದ್ವಿ. ಅಲ್ಲಿಂದ ತಳ್ಕೊಂಬಂದು ಆಗಸ್ಟ್ ಆಯಿತು. ಆಗಸ್ಟಲ್ಲಿ ಒಂದು ಟ್ರೈಲರು ಬಿಟ್ವಿ, ಸೂನೆಸ್ಟ್ ಅಂತ ಬಂದ್ಬಿಡುತ್ತೆ ಅಂದ್ಕೊಂಡು ಮತ್ತೆ ಪ್ರೊಡಕ್ಷನ್ ಸೈಡಿಂದ ಸ್ವಲ್ಪ ಇಲ್ವಾ ಈಗ ಬೇಡ ಆಮೇಲೆ ಮಾಡೋಣ ಅಂತೆಲ್ಲ ಬಂತು. ಹಾಗೆ ಬಂತು ಅಷ್ಟೇ. ಬಂದು ಫೈನಲಾಗಿ ಈ ಡೇಟಿಗೆ ಬಂದಿತ್ತು. ಮೇ ಬಿ ಇಷ್ಟು ದಿನಗಳ ಗ್ಯಾಪೇ ಸಿಕ್ಕಿರಲಿಲ್ಲ ಅಂತ ಅನಿಸುತ್ತೆ ಸರ್. ಸರ್ ಒಂದು ಫಿಲ್ಮೋಗ್ರಫಿ ನೋಡಿದರೆ ಇಲ್ಲ, ಇಷ್ಟು ಗ್ಯಾಪ್ ಆಗಿಲ್ಲ ಯಾವತ್ತು. ಸರ್ ಈ ಮ್ಯಾಕ್ಸಿಮಮ್ ಸಿನಿಮಾನ ಮಿನಿಮಮ್ ಟೈಮಲ್ಲಿ ಒಪ್ಕೊಳ್ಳೋಕೆ ಕಾರಣ ಏನಾಗಿತ್ತು ಸರ್ ಅಂತ? ಕತೆ ಇಷ್ಟ ಆಯ್ತು ನನಗೆ. ಸ್ಕ್ರೀನ್ ಪ್ಲೇ ತುಂಬ ಇಷ್ಟ ಆಯಿತು. ಕತೆ ಸ್ಮಾಲ್ ಲೈನ್ ಅದು, ಬಟ್ ಸ್ಕ್ರೀನ್ ಪ್ಲೇ ತುಂಬ ಇಷ್ಟ ಆಯ್ತು ನನಗೆ. ಆ್ಯಂಡ್ ಒಂದು ವಿಷನ್ ಇಷ್ಟ ಆಯಿತು. ಡೈರೆಕ್ಟ್ರ್ ಹೇಳಿದ ರೀತಿ ಇಷ್ಟ ಆಯಿತು. ಡೈರೆಕ್ಟ್ರದ್ದು ಕತೆ ಇಷ್ಟ ಆಯಿತು. ಅಂದರೆ ಒಂದು ವಿಷನ್ ಇಟ್ಕೊಂಡು ಬಂದಿದ್ದಾರೆ ಅವರು. ಒಂದು ಚಿಕ್ಕ ಥಾಟ್ ಅದು, ಬಟ್ ವೆರಿ ಗುಡ್ ಕ್ಲಾರಿಟಿ ಆ್ಯಂಡ್ ಸ್ಪೀಡ್. ಸಿನಿಮಾ ಸ್ಪೀಡ್ ಇಷ್ಟ ಆಯ್ತು ನನಗೆ. ಒಂದು ರಾತ್ರಿಯಲ್ಲಿ ನಡೆಯುತ್ತೆ, ಬಟ್ ಹೈ ವೋಲ್ಟೇಜ್ ಕಮರ್ಷಿಯಲ್ ಇದೆ. ಆ್ಯಂಡ್ ಪರ್ಸ್ನಾಲಿಟಿ ಚೆನ್ನಾಗಿದೆ. ಕ್ಯಾರೆಕ್ಟರೈಸೇಷನ್ ಇಷ್ಟ ಆಯಿತು. ಆ್ಯಂಡ್ ಇನ್ನೊಂದು ವಿಕ್ರಾಂತ್ ರೋಣ ಅಂತ ಒಂದು ಸಿನಿಮಾ ಮಾಡ್ಬೇಕಾದ್ರೆ, ಅಷ್ಟು ದೊಡ್ಡ ಸಿನಿಮಾ ಮಾಡ್ಬೇಕಾದ್ರೆ ಐ ವಾಂಟೆಡ್ ಟು ಡೂ ಅ ಸಿಂಪಲ್ ಫಿಲ್ಮ್ ಆಲ್ಸೋ. ಇವತ್ತಿನ ಸಿನಿಮಾ ಟ್ರೆಂಡಿ, ಇವತ್ತಿಗೆ ಸಾಕು. ಅದೇ ರೂಟಲ್ಲಿ ಹೋಗ್ತಾ ಇದ್ರೆ ಸರ್ ಅದಕ್ಕೆ ಎಂಡೇ ಇಲ್ಲ. ಇದು ನೆಕ್ಸ್ಟ್ ಅದು. ನಾವು ಸಿಂಪಲ್ ಸಿನಿಮಾ ಮಾಡ್ಕೊಂಡು ಇಲ್ಲಿವರೆಗೆ ಬಂದವರು. ಎಲ್ಲೋ ಒಂದು ಕಡೆ ಅದನ್ನು ಟಚ್ ಮಾಡ್ತಾ ಇರಬೇಕಾಗತ್ತೆ ನಮಗೆ. ನಾವು ಎಲ್ಲೋ ಒಂದು ಕಡೆ ಆ ವಿಚಾರದಲ್ಲಿ ಇಂಡಸ್ಟ್ರಿ ಆಗಲಿ ಒಂದಷ್ಟು ಜನಗಳಾಗಲಿ ಹಿಂದೆ ಬೀಳ್ತಾ ಇದ್ದಾರೆ ಅಂತ. ಯಾಕೆಂದರೆ ಒಂದು 50 ಕೋಟಿ ಸಿನಿಮಾ ಮಾಡಿದೆ ಅಂದರೆ ನನ್ನ ನೆಕ್ಸ್ಟ್ ಟಾರ್ಗೆಟ್ ಬಂದು 100 ಕೋಟಿ ಸಿನಿಮಾ ಮಾಡಬೇಕು ಅನ್ನೋದು. ಈ ಒಂದು ಹಿಂದೆ ಬೀಳೋದ್ರ ಕಾರಣನೇ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ಅನ್ನೋದು. ಇಲ್ಲ ಆ ಥರ ಏನಿಲ್ಲ. ಬೆಳವಣಿಗೆ ಯಾವತ್ತೂ ತಪ್ಪಲ್ಲ. ನಾನು ಹೇಳೋದು, ಒಬ್ಬರು ಕನಸು ಕಾಣೋದು, ನಾನು ಇನ್ನೂ ದೊಡ್ಡ ಸಿನಿಮಾ ಮಾಡಬೇಕು, ದೊಡ್ಡದಾಗಿ ಬೆಳಿಬೇಕು, ಇನ್ನೂ ದೊಡ್ಡದು ಮಾಡಬೇಕು ಅಂತ ಆ ಕನಸಿರೋದು ಯಾರಿಗೂ ತಪ್ಪು ಅಂತ ನಾನು ಹೇಳೋದೇ ಇಲ್ಲ. ಇಟ್ ಈಸ್ ಗುಡ್ ಸರ್. ಅದು ಇರಬೇಕು. ದಿಸ್ ಇಸ್ ಮೈ ಥಾಟ್ ಅಷ್ಟೇ. ಈಗ ನಾನು ವಿಕ್ರಾಂತ್ ರೋಣ ಸಿನಿಮಾ ಮಾಡ್ಬೇಕಾದ್ರೆ ಒಂದು ದೊಡ್ಡ ಸಿನಿಮಾ ಮಾಡಬೇಕು ಅಂತ ತಾನೇ ಹೊರಟಿದ್ದು. ಸೊ ಹಾಗಿರ್ಬೇಕಾದ್ರೆ ಅದು ತಪ್ಪು ಅಂತ ನಾನು ಹೇಳೋಕ್ಕಾಗಲ್ಲ. ಬಟ್ ಸಿನಿಮಾ ಬರೋ ಟೈಮ್ ಕಮ್ಮಿ ಆಗ್ಬಿಡುತ್ತಾ ಅನ್ನೋದು. ಸಿನಿಮಾ ಬರೋ ಟೈಮ್ ಕಮ್ಮಿ ಆಗ್ಬಿಡುತ್ತಾ ಅಂತ. ನಾವು ಒಂದು ಪ್ರಾಜೆಕ್ಟ್ಗೆ 4 ವರ್ಷ ಇಟ್ಕೊಂಡು ಯಾರು ಸಿನಿಮಾ ಮಾಡಲ್ಲ. ಈಗ ನನ್ನ ಜೀವನ ಏನು, ನಾನೇನು ಸಿನಿಮಾ ಮಾಡೋಕ್ಕೆ ಹೊರಟಿದ್ದೀನಿ, ನಾನೇನು ಕತೆ ಹೇಳೋಕ್ಕೆ ಹೊರಟಿದ್ದೀನಿ. ನಾನು ಅದಕ್ಕೆ ಬದ್ಧನಾಗಿರಬೇಕೇ ಹೊರತು, ಅದಕ್ಕೆ ನಾನು ಲಾಯಲ್ ಆಗಿರಬೇಕೇ ಹೊರತು, ಇಲ್ಲ ನಾನು ಇದನ್ನು ಮಾಡೋಕ್ಕೆ ಹೋದರೆ ಸಿನಿಮಾ ಸ್ಲೋ ಆಗ್ಬಿಡುತ್ತೆ, ಸಿನಿಮಾ ಬರೋದು ಕಮ್ಮಿ, ಅದು ಯಾರೂ ಥಿಂಕ್ ಮಾಡಲ್ಲ. ಚಿತ್ರರಂಗಕ್ಕೆ ಒಂದು ಒಳ್ಳೆ ಸಿನಿಮಾ ಕೊಡೋಣ, ನಮ್ಮ ಜೀವನಕ್ಕೆ ನಾವು ಒಂದು ಒಳ್ಳೆ ಸಿನಿಮಾ ಕೊಟ್ಕೊಡೋಣ, ಅದು ತಾನೇ ಮೇಯ್ನ್. ಅದರಿಂದ ಹೋಗೋದು ತಪ್ಪೇ ಅಲ್ಲ